ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ದೀಪಾವಳಿ ಹಬ್ಬದ ವಿಶೇಷವಾಗಿ MTR ಗುಲಾಬ್ ಜಾಮೂನ್ ಮಿಕ್ಸ್ನ ಬಳಸಿ ಗುಲಾಬ್ ಜಾಮೂನ್ ಹೇಗೆ ತಯಾರಿಸೋದು ಅಂತ ನೋಡೋಣ. ರೆಡಿಮೇಡ್ ಮಿಕ್ಸನ್ನು ಬಳಸ್ಕೊಂಡು ಗುಲಾಬ್ ಜಾಮೂನ್ ತಯಾರಿಸೋದು ತುಂಬ ಸುಲಭ ಅಂತ ಅನ್ಕೋತೀವಿ. ಆದ್ರೂ ಕೆಲವು ಟಿಪ್ಸನ್ನು ಫಾಲೋ ಮಾಡದೆ ಹೋದರೆ ಅಥವಾ ಸ್ವಲ್ಪ ಹದ ತಪ್ಪಿದ್ರೂ ಸಹ ಗುಲಾಬ್ ಜಾಮೂನ್ ಗುಂಡಿಗೆ ಬರೋದಿಲ್ಲ, ಹಾಗೆಯೇ ಅದು ಚೆನ್ನಾಗಿ ಅಂತಲೂ ಸಹ ಅನಿಸೋದಿಲ್ಲ. ಅದರಿಂದಾಗಿ ನಾನು ಹೇಳಿರೋಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿಕೊಂಡು ಇದೇ ರೀತಿಯೇ ಗುಲಾಬ್ ಜಾಮೂನ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ, ಹಾಗೆಯೇ ಗುಂಡಕ್ಕೂ ಸಹ ಇರುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲು ಪಾಕ ತಯಾರಿಸ್ಕೊಳ್ಳೋಣ. ಬಾಣಲೆಗೆ ಸಕ್ಕರೆ ಹಾಗೆಯೇ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನಾನಿಲ್ಲಿ ಸರಿಯಾಗಿ 650 ಗ್ರಾಮು ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ನೀರನ್ನು ಅಷ್ಟೇ 600 ml ತೊಗೊಂಡಿದ್ದೀನಿ. ಬಾಣಲೆಗೆ ಸಕ್ಕರೆ ಮತ್ತು ನೀರನ್ನು ಹಾಕ್ಕೊಂಡು ಸಕ್ಕರೆನ ಮೊದಲು ಕರಗಿಸ್ಕೊಳ್ಳೋಣ. ಒಂದ್ಸಲ ಸಕ್ಕರೆ ಎಲ್ಲವೂ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2-3 ನಿಮಿಷ ಕುದಿಸ್ಕೊಳ್ಳೋಣ. ತುಂಬ ಹೊತ್ತು ಕುದಿಸೋಕೆ ಹೋಗಬಾರ್ದು. ತುಂಬ ಹೊತ್ತು ಕುದಿಸ್ಕೊಂಡು ಪಾಕ ಏನಾದರೂ ಗಟ್ಟಿ ಆಗೋದ್ರೆ ಜಾಮೂನು ಪಾಕನ ಹೀರ್ಕೊಳ್ಳೋದಿಲ್ಲ. ಅದರಿಂದಾಗಿ ಈ ರೀತಿ ಗೆಜ್ಜೆ ಕುದಿ ಬಂದ ಮೇಲೆ ಇದನ್ನು 2-3 ನಿಮಿಷ ಕುದಿಸ್ಬೇಕು ಅಷ್ಟೇ. ಮ್ಯಾಕ್ಸಿಮಮ್ 2-3 ನಿಮಿಷ ಕುದಿಸ್ಬೇಕು, ಅದಕ್ಕಿಂತ ಹೆಚ್ಚು ಹೊತ್ತು ಕುದಿಸೋಕೆ ಹೋಗಬಾರ್ದು. ಒಂದ್ಸಲ ಇದು ಚೆನ್ನಾಗಿ 2-3 ನಿಮಿಷ ಕುದ್ದ ಮೇಲೆ ಇದಕ್ಕೆ ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ 1 ಚಿಟಿಕೆಯಷ್ಟು ಕೇಸರಿ ದಳ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಅರ್ಧ ಚಿಕ್ಕ ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. 1 ಚಿಟಿಕೆ ಕೇಸರಿ ಬಣ್ಣ ಸಹ ಹಾಕ್ಕೋತಾ ಇದ್ದೀನಿ ನಾನು. ಇದು ಟೋಟಲಿ ಆಪ್ಷನಲ್ಲು, ಬೇಡ ಅಂದರೆ ಹಾಕದೇನೆ ಹಾಗೇನೂ ಮಾಡ್ಬೋದು. ಇದೆಲ್ಲ ಪದಾರ್ಥಗಳನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಸಿ ಸ್ಟವ್ ಆಫ್ ಮಾಡಿ ತಟ್ಟೆ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡೋಣ. ಒಂದು ಬೌಲ್ಗೆ ಜಾಮೂನ್ ಮಿಕ್ಸ್ನ ಹಾಕ್ಕೊಳ್ಳೋಣ. ಜಾಮೂನು ಮಿಕ್ಸ್ನ ನಾನು ಒಂದ್ಸಲ ಜರಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟು ಕಲಿಸ್ಕೊಳ್ಳೋಣ. ತುಂಬ ಜಾಸ್ತಿ ನೀರನ್ನು ಒಂದೇ ಸಲಕ್ಕೆ ಹಾಕ್ಕೋಬಾರ್ದು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹುಷಾರಾಗಿ ಹಗೂರ ಕೈನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತೀರಾ ಇದನ್ನು ನಾದಕ್ಕೆ ಹೋಗಬಾರ್ದು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದೇ ರೀತಿಯೇ ಬೆಟ್ಟಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ MTR ಅವ್ರದ್ದು 175 ಗ್ರಾಮ್ದು ಪ್ಯಾಕೆಟ್ ಏನು ಬರುತ್ತಲ್ಲ, ಆ ಪ್ಯಾಕೆಟನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ಹಿಟ್ಟು ಕಲಿಸ್ಕೋಬೇಕು. ಇದು ಸ್ವಲ್ಪ ಕೈಗೆ ಅಂಟೋ ರೀತಿಯೇ ಇರುತ್ತೆ, ಆದರೂ ಪರವಾಗಿಲ್ಲ, ಅದೇ ಹದವಾಗಿಯೇ ಕಲಿಸ್ಕೋಬೇಕು. ಈ ರೀತಿ ಹದವಾಗಿ ಕಲಿಸ್ಕೊಂಡ್ಮೇಲೆ ಇದನ್ನು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು 5 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. 5 ನಿಮಿಷ ಚೆನ್ನಾಗಿ ನೆಂದ ಮೇಲೆ ಎರಡೂ ಕೈಗೂ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಸ್ವಲ್ಪನೇ ಹಿಟ್ಟು ತಗೊಂಡು ರೋಲ್ ಮಾಡ್ಕೊಳ್ಳೋಣ. ಅಂಗೈ ಮಧ್ಯೆ ಇಟ್ಕೊಂಡು ಸ್ವಲ್ಪ ಹಗೂರ ಕೈನಲ್ಲಿ, ಸ್ವಲ್ಪನೂ ಸಹ ಪ್ರೆಷರ್ ಹಾಕದೇನೆ ಹಗೂರ ಕೈನಲ್ಲಿ ರೋಲ್ ಮಾಡಿಕೊಂಡ್ರೆ ಈ ರೀತಿ ಗುಂಡಿಗೆ ತಯಾರಾಗಿರುತ್ತೆ. ಇದೇ ರೀತಿಯೇ ಎಲ್ಲ ಹಿಟ್ಟಲ್ಲೂ ನೀವು ಯಾವ ಸೈಜಿಗೆ ಜಾಮೂನ್ ತಯಾರಿಸ್ತೀರಾ ಅದ್ರ ಪ್ರಕಾರವಾಗಿ ಸ್ವಲ್ಪನೇ ಹಿಟ್ಟು ತಗೊಂಡು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಜಾಮೂನ್ ಮಿಕ್ಸ್ ಪ್ಯಾಕೆಟ್ ಮೇಲೇ ಮೆನ್ಷನ್ ಮಾಡಿರ್ತಾರೆ ಯಾವ ಪ್ರಮಾಣದಲ್ಲಿ ಸಕ್ಕರೆ ನೀರು ತಗೋಬೇಕು ಅಂತ. ನಾನಿಲ್ಲಿ MTR ಅವ್ರದ್ದು 175 ಗ್ರಾಮ್ ಪ್ಯಾಕೆಟ್ ತಗೊಂಡಿದ್ದೆ. ಅದರಲ್ಲಿ ಅವರು 900 ಗ್ರಾಮ್ ಸಕ್ಕರೆ ಹಾಕಬೇಕು ಅಂತ ಹೇಳಿರ್ತಾರೆ. ನಾನು 600ರಿಂದ 650 ಗ್ರಾಮ್ವರೆಗೂ ಸಕ್ಕರೆ ಹಾಕ್ಕೋತೀನಿ. ಇಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಹದವಾಗಿರುತ್ತೆ. ತುಂಬ ಜಾಸ್ತಿ ಆಗೋದ್ರೂ ಜಾಮೂನ್ ತಿನ್ನೋಕ್ಕಾಗೋದಿಲ್ಲ, ತುಂಬ ಎಗಟು ಅನಿಸುತ್ತೆ. ನೋಡಿ, ಎಲ್ಲ ಹಿಟ್ಟಿಂದನೂ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಬಿಸಿ ಎಣ್ಣೆಗೆ ಹಾಕ್ಕೊಳ್ಳೋಣ. ನಾನು ಯಾವಾಗ ಉಂಡೆ ತಯಾರಿಸ್ಕೊತೀನಲ್ಲ ಅವಾಗಲೇ ಎಣ್ಣೆನ ಬಿಸಿಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ. ಉಂಡೆಗಳೆಲ್ಲವೂ ಹಾಕ್ಕೊಂಡ್ಮೇಲೆ ಇದನ್ನು ಕರ್ಕೊಳ್ಳೋಣ. ಕರಿವಾಗಲೂ ಅಷ್ಟೇ ನಾನೇನು ಮಾಡ್ತೀನಿ, ಈ ಥರ ಚಮಚದಲ್ಲಿ ತಿರುಗಿಸ್ತಾ ಇರ್ತೀನಿ. ಹಗೂರ ಕೈನಲ್ಲಿ ನಿಧಾನವಾಗಿ ತಿರುಗಿಸ್ತಾ ಇರ್ತೀನಿ. ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ, ಮೊದಲನೇದಾಗಿ ಎಲ್ಲ ಜಾಮೂನೂ ಗುಂಡಕ್ಕೆ ಬರುತ್ತೆ, ಹಾಗೆಯೇ ಎಲ್ಲ ಕಡೆನೂ ಈವನ್ ಆಗಿ ಚೆನ್ನಾಗಿ ಬೆಂದಿರುತ್ತೆ. ಎಲ್ಲ ಕಡೆನೂ ಒಂದೇ ಕಲರಲ್ಲಿ ಬಂದಿರುತ್ತೆ. ಒಂದು ಕಡೆ ಬೆಳ್ಳಗೆ, ಒಂದು ಕಡೆ ಕೆಂಪಿಗೆ ಆ ಥರ ಆಗಲ್ಲ. ಕೆಲವು ಬಾರಿ ನೀವು ನೋಡಿರ್ಬೋದು, ಚೆನ್ನಾಗಿ ಕರ್ದಿಲ್ಲ ಅಂದರೆ ಒಂದು ಕಡೆ ಒಂದು ರೀತಿ ಬೆಳ್ಳಗೆ ಚುಕ್ಕೆ ಥರ ಆಗೋಗುತ್ತೆ. ಆ ರೀತಿ ಎಲ್ಲ ಆಗಲ್ಲ ಈ ರೀತಿ ಮಾಡಿಕೊಂಡ್ರೆ. ಅದರಿಂದಾಗಿ ಒಂದು ಚಮಚ ತಗೊಂಡು ನಿಧಾನ ಕೈನಲ್ಲಿ ಈ ರೀತಿ ತಿರುಗಿಸ್ತಾ ಕರಿತಾ ಇದ್ದರೆ ನೋಡಿ, ಈ ರೀತಿ ಎಲ್ಲ ಕಡೆ ಹದವಾಗಿ ಚೆನ್ನಾಗಿ ಹಾಗೆಯೇ ಗುಂಡುಕ್ಕೂ ಬರುತ್ತೆ. ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಜಾಮೂನು ಬಿಟ್ಕೊಳ್ಳೋದಿಲ್ಲ. ಒಡೆದು ಒಂದು ರೀತಿ ಶೇಪ್ ಕೆಟ್ಟೋಗುತ್ತಲ್ಲ, ಆ ರೀತಿ ಎಲ್ಲ ಏನೂ ಆಗೋದಿಲ್ಲ.
ಜಾಮೂನ್ ಕರಿವಾಗಲೂ ಅಷ್ಟೇ ಫ್ಲೇಮ್ನ ಪೂರ್ತಿ ಕಮ್ಮಿ ಇಟ್ಕೊಂಡೇ ಕರಿಬೇಕು. ಫ್ಲೇಮ್ನ ಜೋರಾಗಿ ಇಟ್ಕೊಂಡ್ರೆ ಬೇಗ ಕೆಂಪೇನೋ ಆಗುತ್ತೆ, ಆದರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ, ಒಳಗಡೆ ಹಸಿ ಉಳ್ಕೊಂಡ್ಬಿಡುತ್ತೆ. ಈ ರೀತಿ ಹದವಾಗಿ ಕರಿಯೋಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೂ 5ರಿಂದ 6 ನಿಮಿಷ ಬೇಕಾಗುತ್ತೆ. ಲೋ ಫ್ಲೇಮಲ್ಲಿ 5-6 ನಿಮಿಷ ನೀಟಾಗಿ ಇದನ್ನು ಈ ರೀತಿ ಕರ್ಕೊಂಡ್ರೆ ಎಲ್ಲ ಕಡೆನೂ ಚೆನ್ನಾಗಿ ಈ ರೀತಿ ಕೆಂಪಾಗುತ್ತೆ. ಒಂದ್ಸಲ ಎಲ್ಲವೂ ಚೆನ್ನಾಗಿ ಈ ರೀತಿ ಕಲರ್ ಬಂದಮೇಲೆ ಇದನ್ನು ಬಿಸಿ ಎಣ್ಣೆಯಿಂದ ತೆಕ್ಕೊಂಬಿಡೋಣ. ಬಿಸಿ ಎಣ್ಣೆಯಿಂದ ತೆಕ್ಕೊಂಡು ಇದನ್ನು ಪಾಕಕ್ಕೆ ಹಾಕ್ಕೊಳ್ಳೋಣ. ನಾನು ಅಷ್ಟು ಉಂಡೆಗಳನ್ನು ಒಂದೇ ಬ್ಯಾಚಲ್ಲಿ ಹಾಕ್ಕೊಂಡಿಲ್ಲ, 2 ಬ್ಯಾಚಲ್ಲಿ ಮಾಡ್ಕೊಂಡಿದ್ದೀನಿ. ಮೊದಲನೇ ಬ್ಯಾಚ್ದು ತೆಗೆದು ಇನ್ನೊಂದು ಬ್ಯಾಚ್ದು ಸಹ ಹಾಕ್ಕೊಂಡಿದ್ದೀನಿ. 2ನೇ ಬ್ಯಾಚಲ್ಲಿ ಗುಲಾಬ್ ಜಾಮೂನ್ ಕರ್ಕೊಳ್ಳುವಾಗಲೂ ಅಷ್ಟೇ ಎಲ್ಲ ಅದೇ ಟಿಪ್ಸನ್ನೇ ಫಾಲೋ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದೇ ರೀತಿಯೇ ಚಮಚದಲ್ಲಿ ಇದೇ ರೀತಿಯೇ ತಿರುಗಿಸ್ತಾ ಹುಷಾರಾಗಿ ಎಲ್ಲ ಗುಲಾಬ್ ಜಾಮೂನು ಕರಿಬೇಕು. ನೀವು ಈ ರೀತಿ ಒಂದು ಚಮಚದ ಸಹಾಯದಿಂದ ತಿರುಗಿಸ್ತಾ ಇದ್ದರೆ ನೋಡ್ತಾ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತಿಗೆ ಇದು ಗೋಲ್ಡನ್ ಕಲರ್ ಆಗುತ್ತೆ, ಲೈಟ್ ಗೋಲ್ಡನ್ ಕಲರ್ ಆಗುತ್ತೆ ನೋಡಿ, ಈ ರೀತಿ ಆಗುತ್ತೆ. ಹಾಗೆಯೇ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕರಿತಾ ಚೆನ್ನಾಗಿ ಬ್ರೌನ್ ಕಲರ್ ಆಗುತ್ತೆ. ಒಂದ್ಸಲ ಗುಲಾಬ್ ಜಾಮೂನ್ ಎಲ್ಲವನ್ನು ಈ ರೀತಿ ಲೈಟ್ ಬ್ರೌನ್ ಕಲರ್ ಆದಮೇಲೆ ಇದನ್ನು ಬಿಸಿ ಎಣ್ಣೆಯಿಂದ ತೆಕ್ಕೊಂಬಿಡೋಣ. ನಾವು ತಯಾರಿಸಿದ ಉಂಡೆಗಳೆಲ್ಲವೂ ನಾನು 2 ಬ್ಯಾಚಸಲ್ಲಿ ಕ್ಲೀನಾಗಿ ಕರೆದಿದ್ದೀನಿ. ಇದೆಲ್ಲವೂ ತಯಾರಾದಮೇಲೆ ಇದನ್ನು ಪಾಕಕ್ಕೆ ಹಾಕ್ಕೊಳ್ಳೋಣ. ಪಾಕಕ್ಕೆ ಹಾಕುವಾಗಲೂ ಅಷ್ಟೇ ಪಾಕ ತುಂಬ ತಣ್ಣಕ್ಕಾಗಿರಬಾರ್ದು, ಪಾಕ ಸ್ವಲ್ಪ ಬೆಚ್ಚಗಿರಬೇಕು. ಅಕಸ್ಮಾತ್ ಏನಾದರೂ ತುಂಬ ತಣ್ಣಕ್ಕಾಗಿದ್ದರೆ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಉಂಡೆಗಳನ್ನು ಹಾಕ್ಕೊಳ್ಳಿ. ಉಂಡೆಗಳೆಲ್ಲವನ್ನು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಎಲ್ಲ ಜಾಮೂನ್ಗೂ ಪಾಕ ಎಲ್ಲ ಹತ್ಕೊಂಡ್ಮೇಲೆ ತಟ್ಟೆ ಏನಾದರೂ ಮುಚ್ಚಿಟ್ಬಿಟ್ಟು ನೆನೆಗೆ ಬಿಟ್ಬಿಡೋಣ. ಇದೇನಿಲ್ಲ ಅಂದ್ರೂ ಮಿನಿಮಮ್ 3-4 ಗಂಟೆಗಳ ಕಾಲ ನೆನೆಬೇಕು. 3-4 ಗಂಟೆಗಳ ಕಾಲ ನೆಂದರೆ ನೋಡಿ ಈ ರೀತಿ ಜಾಮೂನ್ ಎಲ್ಲವನ್ನು ಪಾಕ ಹಿಡ್ಕೊಂಡು ಈ ರೀತಿ ಚೆನ್ನಾಗಿ ನೆಂದಿರುತ್ತೆ, ಸಾಫ್ಟಾಗಿ ತಯಾರಾಗಿರುತ್ತೆ ನೋಡಿ. ರುಚಿಯಾಗಿರುವಂಥ ಎಲ್ಲರಿಗೂ ಪ್ರಿಯವಾಗಿರುವಂಥ MTR ಗುಲಾಬ್ ಜಾಮೂನ್ ಮಿಕ್ಸ್ನ ಬಳಸಿ ತಯಾರಿಸಿರುವಂಥ ಗುಲಾಬ್ ಜಾಮೂನ್ ತಯಾರಾಗಿದೆ. ನಾನು ಒಂದು ಗುಲಾಬ್ ಜಾಮೂನ ಕಟ್ ಮಾಡಿನೂ ಸಹ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ. ಬೆಣ್ಣೆ ಥರ ಬಾಯಲ್ಲಿ ಕರಗೋಗೋ ರೀತಿ ಆಗಿರುತ್ತೆ, ಒಳಗಡೆವರೆಗೂ ಚೆನ್ನಾಗಿ ನೆಂದಿರುತ್ತೆ, ತುಂಬ ಸಾಫ್ಟಾಗೂ ಸಹ ಅನಿಸುತ್ತೆ. ನಾನು ತೋರಿಸಿರುವಂಥ ವಿಧಾನದಲ್ಲೇ ನಾನು ಹೇಳಿರೋಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಎಲ್ಲ ಗುಲಾಬ್ ಜಾಮೂನು ಎಷ್ಟು ಚೆನ್ನಾಗಿ ಗುಂಡಕ್ಕಾಗಿದೆ ಅಂತ, ಹಾಗೆಯೇ ಕಲರು ಸಹ ಎಷ್ಟು ಈವನ್ ಆಗಿದೆ ಅಂತ. ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಹೇಗೆ ಬಂತು, ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನಾನೀಗಾಗಲೇ ಸಾಕಷ್ಟು ರೀತಿ ಸ್ವೀಟ್ಗಳ ರೆಸಿಪಿನ ತೋರಿಸಿದ್ದೀನಿ, ಸಾಕಷ್ಟು ಹೋಳಿಗೆ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ, ಪಾಯಸ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ. ಆ ರೀತಿ ಸ್ವೀಟ್ಗಳ ರೆಸಿಪಿಗಳ ಪ್ಲೇಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು, ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.